ಏನಮ್ಮ ಪ್ಲಂಬರ್ ಅಂದೆ ಮರ್ಡರ್ ಅಂದೆ ಅವನಿಂದ ಇನ್ನೂ ಕಾಲ್ ಬರ್ಲಿಲ್ಲ. ಅಬ್ಬಾ ಏನೇ ನೀನ್ ಅರ್ಜೆಂಟು? ಅದೇನಾದ್ರು ಡೈಲಿ ನ್ಯೂಸ್ ಪೇಪರ ಬೆಳಗಾಗ್ತಿದ್ದ ಹಾಗೆ ಟಕ್ ಅಂತ ಬರೋಕೆ ಸಾವಿನ ಸುದ್ದಿ ಅಲ್ಲಿ ಜೀವ ಹೋದ್ಮೇಲೆ ಬರುತ್ತೆ. ಅಬ್ಬಾ ಅದೇ ನನ್ ಗಾಬ್ರಿ. ಮೊದ್ಲೇ ಆ ಗಂಗಂದು ಮೊಂಡು ಪ್ರಾಣ, ನಾವು ಸಾಯಿಸಿದ್ರು ವಾಪಸ್ ಬಂದ್ಲು. ಈ ಸಲ ಏನಾಗುತ್ತೋ ಏನೋ. ಈ ಸಲ ಅವಳು ಖಂಡಿತ ಸಾಯ್ತಾಳೆ. ಯಾಕಂದ್ರೆ ಹೋಗಿದ್ದು ಪ್ಲಂಬರ್ ಅಲ್ಲ. ಮತ್ತೆ ಪೇಂಟರ್ ಏನಮ್ಮ? ಗಂಗಗೆ ಬಣ್ಣ ಹಾಕಿ ಬರ್ತಾನಾ? ಅಲ್ಲ, ಪ್ರೊಫೆಷನಲ್ ಕಿಲ್ಲರ್. ಅವಳ ಪ್ರಾಣ ತೆಗ್ದೇ ಬರೋದು. ನೋಡು, ಅವನೇ ಮಾಡಿರ್ತಾನಮ್ಮ. ಅವನಿಗೆ 100 ವರ್ಷ ಆಯ್ಸು. ಅಂದ್ರೆ ಗಂಗನ್ ಗಾಯಸ್ ಮುಗ್ದಿರ್ಬೇಕು. ಏನಾಯ್ತು? ನೀವು ಹೇಳಿದಾಗೆ ಬಾತ್ರೂಮಲ್ಲಿ ವಾಟರ್ ಟ್ಯಾಪಿಗೆ ಕರೆಂಟ್ ಇಟ್ಟು ಬಂದಿದ್ದೀನಿ ಮೇಡಮ್. ವೆರಿ ಗುಡ್. ಗಂಗಾಗಾಗ್ಲಿ ನನ್ನ ಮಾಮ್ಗಾಗ್ಲಿ ನಿನ್ ಮೇಲೆ ಡೌಟ್ ಬರಲಿಲ್ಲ ಅಲ್ವಾ? ಯಾರಿಗೂ ಡೌಟ್ ಬರದೇ ಇರೋ ಥರ ಮ್ಯಾನೇಜ್ ಮಾಡಿದ್ದೀನಿ ಮೇಡಮ್. ಪ್ಲಾನ್ ಪರ್ಫೆಕ್ಟ್ ಆಗಿದೆ. ಸ್ವಿಚ್ ಆನ್ ಮಾಡ್ಕೊಂಡೇ ಬಂದಿದ್ದೀನಿ. ಅಂದ್ರೆ ಅವಳು ಬಾತ್ರೂಮಿಗೆ ಹೋಗೋದು, ಟ್ಯಾಪ್ ಮುಟ್ಟೋದು, ಶಾಕ್ ಹೊಡೆಯೋದು, ಸಾಯೋದು ಶೋರ್ ಅಲ್ವಾ? ಎಸ್ ಮೇಡಮ್. ಸ್ವಲ್ಪ ಹೊತ್ತಲ್ಲೇ ಅವಳು ಸಾವಿನ ಸುದ್ದಿ ಕೇಳ್ತೀರಾ. ಸರಿ, ನೀನು ಅಲ್ಲೇ ಇರು. ಫೋನ್ ಆನಲ್ಲೇ ಇಡು. ಅವಳ ಸಾವಿನ ಕೇಕೆ ನನಗೆ ಕೇಳಿಸ್ಬೇಕು. ಅವಳ ಸಾವನ್ನ ನೋಡಿ ನನ್ನ ಮಾಮ್ ಅಳೋ ಸೌಂಡು ನನಗೆ ಕೇಳಿಸ್ಬೇಕು. ಎಸ್ ಮೇಡಮ್. ಇದೇನ್ ಸ್ಯಾಡಿಸಮ್ ಚಂದ್ರಿಕಾ? ನಿಮ್ಗೆ ಘಂಟಸಾಲ ಧ್ವನಿ ಇಷ್ಟ, ನನ್ಗೆ SP ಶೈಲಜಾ ಹಾಡಿಷ್ಟ, ಇವಳಿಗೆ ಗಂಗಾ ಸಾವಿನ ಕೂಗಿಷ್ಟ. ಅವ್ರವ್ರಿಷ್ಟ ಅವ್ರವ್ರದ್ದು, ಸುಮ್ನಿರ್ರಿ. ಏನ್ ಆಂಟಿ ಹೇಳ್ತಾ ಇರೋದು? ಏನಿಲ್ಲಮ್ಮ, ನಿನ್ಗೆ ಒಳ್ಳೆ ಟೇಸ್ಟ್ ಇದೆ ಅಂತ ಅಂಕಲ್ ಹೇಳ್ತಾ ಇದ್ರು. ಟೇಸ್ಟಾ? ಅದೇನಮ್ಮ, ಗಂಗಾಗ್ ನೀನು ಕರೆಂಟ್ ಶಾಕ್ ಕೊಟ್ಟು ಸಾಯಿಸೋದು, ಆ ಸಾವಿನ ಕೇಕೆ ಕೇಳ್ಬೇಕು ಅನ್ಕೊಂಡಿದ್ದು ತುಂಬಾ ಚೆನ್ನಾಗಿದೆ ಅಂತಿದ್ರು. ಶತ್ರುನ ನೋಡ್ದಾಗ ಎಷ್ಟು ಕೋಪ ಬರುತ್ತೋ, ಅವ್ರ ಸಾವನ್ನ ನೋಡ್ದಾಗ ಅಷ್ಟೇ ಹಾಯಾಗಿರುತ್ತೆ. ಇಷ್ಟು ದಿನ ನಮ್ಮನ್ನ ಗೆಲ್ಲೋಕ್ ನೋಡ್ತಿದ್ದ ಆ ಧ್ವನಿ ಸಾಯ್ತಾ ಸಾವಿನ ಕೇಕೆ ಹಾಕ್ತಿದ್ರೆ ಅದನ್ನ ಮೀರ್ಸೋ ಸಂಗೀತ ಈ ಕಿವಿಗೆ ಕೇಳುತ್ತಾ? ನಂದು ಸೇಮ್ ಫೀಲಿಂಗ್ ಅಮ್ಮ, ಇಬ್ರದು ಸೇಮ್ ಪಿಂಚ್. ವಾಮೋ, ಇವ್ರನ್ನ ನೋಡ್ತಿದ್ರೆ ದಂಡುಪಾಳ್ಯದ ರೌಡಿಗಳಿಗಿಂತ ಚಡ್ಡಿ ಗ್ಯಾಂಗ್ಗಳಿಗಿಂತ ಜೋರಾಗಿದ್ದಾರಲ್ಲ. ಈ ಹೆಣ್ಣು ಹುಲಿಗಳ ಮಧ್ಯ ಜಿಂಕೆ ತರ ಇದ್ದೀರಿ. ವ್ಯತ್ಯಾಸ ಆದ್ರೆ ನಾಳೆ ನನ್ನ ಕತ್ತೆ ಕೊಯ್ದು ಆ ಸೌಂಡ್ ಕೇಳ್ತಾರೇನೋ. ಗಂಗಾ,
ಗಂಗಾ 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 ಎದ್ದೇಳು ಗಂಗಾ. ಏನಾಯ್ತು? ಮೇಡಮ್, ಸೌಂಡ್ ನಿಂತು ಹೋಯ್ತು. ಗಂಗಾ ಪ್ರಾಣ ಹೋಯ್ತು. ಥ್ಯಾಂಕ್ಸ್ ಯು ಸೋ ಮಚ್. ಎಸ್ ಎಸ್, ಗಂಗಾ ಸತ್ ಹೋದ್ಲು. ನಾನೇ ಗೆದ್ದಿದ್ದು. ಇನ್ನು ಜೈನ್ ನನ್ ಸ್ವಂತ. ಎಸ್ ಎಸ್ ಎಸ್. ಎಸ್ ಎಸ್ ಎಸ್. ಅಮ್ಮ ನಿತ್ಯ, ಎಸ್ ನಿತ್ಯ, ಎಸ್. ಕನಸು ಕಾಣ್ತಿದ್ಯೇನಮ್ಮ? ಇದು ಡ್ರೀಮಾ? ಏನು ಫೀಲ್ ಆಗ್ಬೇಡಮ್ಮ. ಅನ್ಕೊಂಡಿದ್ದು ನಡೆಯಲ್ಲ ಅನ್ನೋದಕ್ಕೆ ಇಂಥ ಕನ್ಸ್ ಬೀಳ್ತಾನೆ ಇರುತ್ತೆ. ನಡೆಯಲ್ಲ ಅಂತ ನೀವ್ ಹೇಗೆ ಹೇಳ್ತೀರಾ? ಏನಿದೆಯಮ್ಮ, ಒಂದ ಎರಡ 100 ಸಲ ಸೋತ್ ಹೋಗಿ ಕೈ ಚೆಲ್ಲಿರೋ ಜೋಡಿ ನಮ್ದು. ಸೋತ್ ಹೋಗೋದು ಕಣ ಕಣದಲ್ಲೂ ಇರೋ ರಕ್ತ ನಮ್ದು. ಅಷ್ಟು ಮಾತ್ರ ಗೊತ್ತಾಗಲ್ವಾ ಹೇಳು? ಸೋತ್ ಹೋಗೋದು ನಿಮಗ್ ಅಭ್ಯಾಸನೇನೋ, ನನಗಲ್ಲ. ಗೆಲ್ಲೋದು ನಿಮಗ್ ಹೊಸದೇನೋ, ನನಗಲ್ಲ. ಈಗ ಹೋಲ್ಕೆ ನಿನ್ಗೂ ನಮಗೂ ಅಲ್ಲಮ್ಮ, ನಿನಗೆ ಗಂಗಾಗೆ. ಗಂಗಾ ಆಗ್ಲಿ, ಅವಳನ್ನ ಹೆತ್ತಿರೋ ನನ್ ಮಾಮ್ ಆದ್ರೂ ವಿನ್ ಆಗೋಳು ನಾನೇ. ಐ ಆಮ್ ನಾಟ್ ಎ ಲೂಸರ್. ಆ ಕಾನ್ಫಿಡೆನ್ಸ್ ನಿನ್ಗಿದ್ರೆ ಸಾಕಮ್ಮ. ನಮ್ದು ಏನಿದೆ, ನೀನ್ ಗೆದ್ರೆ ಚಪ್ಪಾಳೆ ಹೊಡೆಯೋದಷ್ಟೇ. ನಾನೇ ಗೆಲ್ತೀನಿ. ಆ ಗಂಗಾ ಸಾಯ್ತಾಳೆ. ಚಪ್ಪಾಳೆ ಹೊಡೆಯೋದಿಕ್ಕೆ ಕೈ ರೆಡಿಯಾಗಿಟ್ಕೊಳ್ಳಿ. ಸ್ವೀಟ್ ಕೂಡ ರೆಡಿ ಮಾಡ್ತೀವಮ್ಮ. ಆ ಪ್ಲಂಬರ್ನ ನೀನ್ ಬರೋದಕ್ಕೆ ಹೇಳಿದ್ದ? ಇಲ್ಲಮ್ಮ, ನೀವ್ ಹೇಳ್ದೆ ಅಂದ್ರು. ನನಗೆ ನೀನ್ ಹೇಳ್ದೆ ಅಂತ ಹೇಳ್ದ. ಓ, ನಿತ್ಯ ಹೇಳಿದ್ಲೇನೋ. ನಾನು ನಿತ್ಯ ಒಂದೇ ತರ ಕಾಣ್ತೀವಲ್ಲ, ನನ್ನ ನಿತ್ಯ ಅಂದ್ಕೊಂಡು ಹಾಗೆ ಹೇಳಿದ್ರೇನೋ. ಗಂಗಾ ಗಂಗಾ ಗಂಗಾ, ಏನಮ್ಮ? ಇವತ್ ನೀನು ನನ್ನ ಬಾತ್ರೂಮೇ ಯೂಸ್ ಮಾಡು. ಯಾಕಮ್ಮ? ಇಲ್ಲಿ ಗೀಸರ್ ಕೆಲಸ ಮಾಡ್ತಾ ಇಲ್ಲ. ಆಹಾ, ನಡಿ.
ನನ್ನ ಡೌಟ್ ನಿಜಾನೇ ಅಂತಾಯ್ತು. ಯಾವ ಲೆವೆಲ್ಗೆ ಇಳಿದ್ಬಿಟ್ಟೆ ನಿತ್ಯ. ಸ್ವಂತ ಅಕ್ಕನ್ನೇ ಮರ್ಡರ್ ಮಾಡ್ಸೋಣ ಅನ್ಕೊಂಡ್ಯಾ? ಇನ್ನು ಟೈಮ್ ಇಲ್ಲ. ಗಂಗಾನ ಆದಷ್ಟು ಬೇಗ ಜೈ ಹತ್ರ ಕಳಿಸಿ ನಿತ್ಯನ ಇಲ್ಲಿ ಕರೆಸಿ ಪಾಠ ಕಲಿಸ್ಬೇಕು. ಇಲ್ದಿದ್ರೆ ಗಂಗಾ ಬದುಕಲ್ಲ. ಹಲೋ ಮೇಡಮ್. ಏನಾಯ್ತು? ಇನ್ನು ಅಲ್ಲಿಂದ ಯಾಕೆ ಹೋಗು ನನಗೆ ಕೇಳಿಸ್ತಾ ಇಲ್ವಲ್ಲ? ಸಾರಿ ಮೇಡಮ್, ನಮ್ಮ ಪ್ಲಾನ್ ನಿಮ್ಮ ಅಮ್ಮನಿಗೆ ಗೊತ್ತಾಯ್ತು ಅನ್ಸುತ್ತೆ. ಗಂಗಾನ ಬೇರೆ ಬಾತ್ರೂಮಿಗೆ ಕಳಿಸ್ಬಿಟ್ರು. ವಾಟ್? ಪ್ಲಾನ್ ಹೇಗ್ ಗೊತ್ತಾಯ್ತು? ಎಲ್ಲ ಮ್ಯಾನೇಜ್ ಮಾಡಿದ್ದೆ ಅಂತ ಹೇಳಿದ್ಯಲ್ಲ. ಎಲ್ಲ ಪರ್ಫೆಕ್ಟಾಗೇ ಮಾಡಿದ್ದೆ, ಆದರೂ ನಿಮ್ಮ ಅಮ್ಮನಿಗೆ ಹೇಗೋ ಗೊತ್ತಾಗ್ಬಿಡ್ತು. ಸಾರಿ ಮೇಡಮ್. ನಿನ್ ಸಾರಿ ವ್ಯಾಲ್ಯೂ ಏನು ಗೊತ್ತಾ? ಅವಳ ಜೀವ. ಸಾರಿ ಮೇಡಮ್. ಯಾಕೆ ಇನ್ನೊಂದ್ಸಲ ಸಾರಿ ಹೇಳೋದಿಕ್ಕ? ಗೆಟ್ ಲಾಸ್ಟ್. ಮತ್ತೆ ಮಿಸ್ ಆದ್ಲು. ನಾವು ಮೊದಲೇ ಹೇಳಿದ್ವಲ್ಲಮ್ಮ, ಆ ಗಂಗಾದು ಮಹಾಪ್ರಾಣ ಅಂತ. ಮತ್ತೆ ಮೂಟೆ ಕಟ್ಟಿ ನೀರಲ್ಲಿ ಹಾಕಿದ್ರು ಬದುಕಿ ಹೊರಗೆ ಬಂದ್ಲು ಅಂದ್ರೆ ಸಾಮಾನ್ಯ ಪ್ರಾಣನ? ಅವಳು ಈಗ ತಪ್ಪಿಸ್ಕೊಂಡ್ಲು, ಆದ್ರೆ ಯಾವತ್ತಿದ್ರು ಅವಳು ನನ್ ಕೈಲೇ ಸಾಯ್ತಾಳೆ. ನಿನ್ ಕೈಯಲ್ಲಿ ಅವಳು ಸಾವು ಬರ್ದಿಲ್ವೇನೋ ನಮ್ಮ? ಯಾಕೆ ಬರ್ದಿಲ್ಲ? ನನ್ ಕೈಲೇ ಸಾಯ್ತಾಳೆ. ನಿನ್ಗೊಂದು ಕತೆ ಹೇಳಲ್ಲಮ್ಮ. ಹಿಂದೆ ಹಿರಣ್ಯಕಶಿಪು ಅಂತ ಒಬ್ಬ ದೊಡ್ಡ ರಾಕ್ಷಸ ಇದ್ದ. ಅವನಿಗೆ ಪ್ರಹ್ಲಾದ ಅಂತ ಮಗ ಇದ್ದ. ಆ ಮಗುಗೆ ವಿಷ್ಣುಮೂರ್ತಿ ಅಂದ್ರೆ ತುಂಬಾ ಇಷ್ಟ. ಅವನ ಅಪ್ಪನ್ಗೆ ಆ ವಿಷ್ಣು ಅಂದ್ರೆ ತುಂಬಾ ಕೋಪ. ಅದಕ್ಕೆ ತನ್ನ ಮಗ ಅಂತನೂ ನೋಡ್ದೆ ಆ ಮಗುಗೆ ಹಾವಿಂದ ಕಚ್ಚಿಸ್ದ. ಆದ್ರೆ ಬದುಕ್ಬಿಟ್ಟ. ಆನೆಯಿಂದ ತುಳಿಸ್ದ, ಆದ್ರೂ ಸಾಯ್ಲಿಲ್ಲ. ಕೊನೆಗೆ ಪಾತಾಳಕ್ಕೆ ಎಸೆದು ಬಂದ, ಆದ್ರೂ ಸಾಯ್ಲಿಲ್ಲ. ಯಾಕಂದ್ರೆ ಆ ಮಗು ಹಿಂದೆ ಶ್ರೀ ಮಹಾವಿಷ್ಣು ಇದ್ನಮ್ಮ. ಈ ಸ್ಟೋರಿ ಈಗ ನನಗ್ಯಾಕ್ ಬೇಕು? ಯಾಕೆ ಅಂದ್ರೆ ಆ ಕಥೆಲಿ ಪ್ರಹ್ಲಾದನ್ ಹಿಂದೆ ವಿಷ್ಣು ಇದ್ದ ಹಾಗೆ ನಮ್ ಕಥೆಲಿ ಗಂಗಾ ಹಿಂದೆ ಒಬ್ನಿದಾನಮ್ಮ. ಅವನ್ ಯಾರು ಅಲ್ಲ, ಜೈ. ಅವನಿಗೆ ಗಂಗಾ ಅಂದ್ರೆ ಪ್ರಾಣ. ಆ ಪ್ರೀತಿನೇ ಅವಳನ್ನ ಬದುಕ್ಸೋದು. ನಾನ್ಸೆನ್ಸ್. ಪ್ರೀತಿ ಯಾವತ್ತಾದ್ರೂ ಮನುಷ್ಯನ ಬದುಕ್ಸತ್ತಾ? ಅದೇನಮ್ಮ, ಜೈ ಪ್ರೀತಿಗೋಸ್ಕರ ಅಲ್ವಾ ನೀನ್ ಬದುಕಿರೋದು? ಹಾಗೆ ಗಂಗಾಗೋಸ್ಕರನೇ ಜೈ ಬದುಕಿದ್ದಾನೆ. ಅವನ್ ಪ್ರೀತಿನೇ ಗಂಗಾಗೆ ಆಯಸ್ಸು. ಅವನಿರುವಾಗ ನಿನ್ ಕೈಲಿ ಗಂಗಾಗೇನು ಮಾಡಕ್ಕಾಗಲ್ಲ. ಗಂಗಾ ಮೇಲೆ ಜೈಗಿರೋ ಪ್ರೀತಿ ನಿನ್ ಕಡೆ ತಿರುಗದೆ ಇದ್ರೆ ನಾವೇನು ಮಾಡಕ್ಕಾಗಲ್ಲಮ್ಮ. ಗಂಗಾನು ಸಾಯಿಸೋಕಾಗಲ್ಲ. ಇವತ್ತು ನಿಮ್ಗೆ ಇಷ್ಟ ಆಗೋ ಕೆಲಸ ಮಾಡ್ತಿದ್ದೀರಲ್ಲ, ಅದೇ ಸಾರ್ ಆಫೀಸಿಗೆ ಹೋಗ್ತಿದ್ದಾರೆ. ಅವರಲ್ಲಿ ಹೋಗ್ತಿದ್ದಾಗೆ ನೀವು ಹಾಗೆ ಆ ಮನೆಗೆ ಹೋಗ್ತಿರಲ್ವಾ? ಅಲ್ಲಿರೋ ಗಂಗಾ ಮೇಡಮ್ನ ಈ ಮನೆಗೆ ಕಳಿಸ್ತೀರಾ? ಸಾರಿ ಮೇಡಮ್, ನಿಮ್ಮ ಒಳ್ಳೆತನನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನೀವು ಗಂಗಾ ಮೇಡಮ್ಗೆ ಶತ್ರು ಅನ್ಕೊಂಡಿದ್ದೆ, ತಂಗಿ ಅನ್ನೋದನ್ನ ಮರ್ತೇ ಬಿಟ್ಟಿದ್ದೆ. ಸೊ ನಾವಿಬ್ರು ಹೇಳೋದೇನು ಅಂದ್ರೆ, ಗಂಗಾನ ಸಾಯಿಸೋ ಬದಲು ಗಂಗಾ ಮೇಲೆ ಜೈಗಿರೋ ಪ್ರೀತಿನ ಸಾಯಿಸೋ. ಆಗ ಗಂಗಾನ ಸಾಯಿಸೋದು ಸುಲಭ. ಆಗ ಗಂಗನ ಸಾಯಿಸೋದು ಬೇಕಾಗಲ್ಲ. ಜೈ ಪ್ರೀತಿ ಇಲ್ದಿದ್ರೆ ಗಂಗನೇ ಸಾಯ್ತಾಳೆ. ಏನಾದ್ರೇನು, ನೀನ್ ಮತ್ತೆ ಸೋತ್ ಹೋದ್ಯಮ್ಮ. ಹಾ, ಆ ಗಂಗಾನೇ ಗೆದ್ಲು. ಅಂದ್ರೆ ನಾನ್ ಚಪ್ಪಾಳೆ ತಟ್ಟೋದು, ನೀನ್ ಸ್ವೀಟ್ ಮಾಡೋದು ಬೇಕಾಗಿಲ್ಲ. ನೋ ಡೌಟ್. ನಾಣಿ ಮಾತಲ್ಲಿ ಏನೋ ವಿಷಯ ಇದೆ. ನನ್ನ ಕಳ್ಸೋದಿಕ್ಕೆ ಗಂಗಾನ ಕರ್ಸೋಕೆ ಏನೋ ಪ್ಲಾನ್ ಮಾಡ್ತಿದ್ದಾರೆ. ಅದೇನು ಮಾಮ್ ಮಾಡ್ತಿದ್ದಾಳ, ಗಂಗಾ ಮಾಡ್ತಿದ್ದಾಳ? ಏನ್ ನಡೀತಾ ಇದೆ? ಸರ್,
ಸರ್ ಆಫೀಸಿಗೆ ಬಂದಿದ್ದೀವಿ ಸರ್. ಫೋನ್ ಬಿಟ್ಟು ಹೋಗ್ತಿದ್ದಾರಲ್ಲ ಇವರು. ಗುಡ್ ಮಾರ್ನಿಂಗ್ sir. ಗುಡ್ ಮಾರ್ನಿಂಗ್ ಸರ್. ಸರ್, ನಿಮ್ಮ ಫೋನ್ನ ಕಾರಲ್ಲೇ ಬಿಟ್ಟು ಬಂದಿದ್ರಿ. ಸರ್ ಸರ್ ಏನ್ ನಾಣಿ, ಯಾಕೆ ಸರ್ ಹೀಗಿದ್ದೀರಾ? ನಿಮ್ಮ ಮೇಡಮ್ನ ನೆನೆಸ್ಕೊಂಡ್ರೆ ತುಂಬ ನೋವಾಗುತ್ತೆ ನಾಣಿ. ಕಳ್ಕೊಂಡಿರೋ ಬೇಬಿ ನೆನಪಾಗುತ್ತೆ. ನಿಮ್ಮ ಮೇಡಮ್ ಮುಂದೆ ಇರಬೇಕು ಅಂದರೆ ಗಿಲ್ಟ್ ಫೀಲ್ ಆಗುತ್ತೆ. ಅವಳನ್ನ ಬಿಟ್ಟು ಬಂದಿದ್ದಕ್ಕೆ ಇನ್ನೂ ತುಂಬ ನೋವಾಗುತ್ತೆ. ಮೇಡಮ್ಗೆ ಏನೂ ಆಗಲ್ಲ ಸರ್. ನಿಮ್ಮ ಬೇಬಿ ಎಲ್ಲಿ ಹೋಗಿಲ್ಲ. ಏನು ಹೇಳ್ತಿದ್ಯಾ ನಾಣಿ? ಅವಳು ತುಂಬ ದುಃಖದಲ್ಲಿದ್ದಾಳೆ. ಮಗು ಕಳ್ಕೊಂಡು ಒದ್ದಾಡ್ತಿದ್ದಾಳೆ. ಅದು ನನ್ನ ಮನಸ್ಸಿಗೆ ಚುಚ್ಚದಾಗ್ತಿದೆ. ಇವತ್ತಿಗೆ ನಿಮಗೆ ಆ ನೋವು ಮಾಯ ಆಗುತ್ತೆ ಸರ್. ಕಳ್ಕೊಂಡಿರೋ ನಿಮ್ಮ ಸಂತೋಷ ಮತ್ತೆ ತಿರುಗಿ ಬರುತ್ತೆ. ಸಂತೋಷ ಸಿಗುತ್ತೆ ಅಂದರೆ ಮತ್ತೆ ನಿಮ್ಮ ಮೇಡಮ್ ಮೊದಲಿನ ಹಾಗಾಗ್ತಾಳ? ಹೋಗಿರೋ ಮಗು ಮತ್ತೆ ಬರುತ್ತಾ? ಬರುತ್ತೆ ಸರ್. ಫೂಲಿಶ್ ಆಗಿ ಮಾತಾಡ್ಬೇಡ ನಾಣಿ. ಹೋಗಿರೋ ಮಗು ಹೇಗೆ ಬರುತ್ತೆ? ರಾಮಾಯಣದಲ್ಲಿ ರಾಮ ಪಟ್ಟಾಭಿಷೇಕ ಆದ್ಮೇಲೆ ರಾಮ ಸೀತೆನ ಕಾಡಿಗೆ ಕಳಿಸಿದ್ದ ಸರ್. ಆಗ ಸೀತೆ ಗರ್ಭಿಣಿ ಅಂತ ರಾಮಂಗೂ ಗೊತ್ತಿತ್ತು. ಆಮೇಲೆ ಲವ ಕುಶ ಯಾವಾಗ ಹುಟ್ಟಿದ್ರು, ಅವ್ರು ಹೇಗಿದ್ದಾರೆ ಅಂತನೂ ರಾಮಂಗ್ ಗೊತ್ತಿರಲಿಲ್ಲ. ಒಂದಿನ ಆ ಮಕ್ಕಳು ಅಯೋಧ್ಯೆಗೆ ಬಂದು ಸಾಕ್ಷಾತ್ ಆ ರಾಮಚಂದ್ರನ್ ಮುಂದೆ ರಾಮಕಥಾಗಾನನ ಹೇಳಿದ್ರು. ಆಗ ನೀವು ಯಾರು ಅಂತ ಆ ಮಕ್ಕಳನ್ನ ಎತ್ತ ತಂದೆ ರಾಮನೇ ಕೇಳ್ದ. ಅದಾದ್ಮೇಲೆ ಒಂದಿನ ಆ ಮಕ್ಕಳು ನನ್ನ ಮಕ್ಕಳೇ ಅಂತ ಗೊತ್ತಾದ ಕ್ಷಣ ಆ ರಾಮನ ಮನಸ್ಸು ಎಷ್ಟು ಹೆಮ್ಮೆ ಪಡ್ತೋ ಅನುಭವಿಸಿರೋ ಆ ರಾಮಂಗೆ ಗೊತ್ತು. ಈ ಕತೆ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಅವತ್ತು ರಾಮಂಗಾದ ಸಂತೋಷ ನಿಮಗೂ ಆಗುತ್ತೆ ಸರ್. ಅವತ್ತು ರಾಮಂಗಾದ ಅನುಭವ ನೀವು ಅನುಭವಿಸ್ತೀರ ಸರ್. ಆ ಕ್ಷಣ, ಆ ಅನುಭವ ಆದಷ್ಟು ಬೇಗ ನಿಮಗೂ ಬರುತ್ತೆ ಸರ್. ನೀನೇನು ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ ನಾಣಿ. ಬಟ್ ನನ್ನ ಪಾಸಿಟಿವ್ ಆಗಿ ಇಡೋದಕ್ಕೆ ಪ್ರಯತ್ನ ಮಾಡ್ತಿದ್ಯಾ ಅಂತ ಗೊತ್ತಾಗ್ತಿದೆ. ಸತ್ತೋಯ್ತು ಅನ್ಕೊಂಡಿರೋ ನಿಮ್ಮ ಮಗು ಬದುಕಿದೆ ಅಂತ ಗಂಗಾ ಮೇಡಮ್ ಜೊತೆಗೆ ಇದೆ ಅಂತ ಹೇಳ್ತಿದ್ದೀನಿ ಸರ್. ಇದನ್ನೆಲ್ಲ ಹೇಳಿ ನೀನು ನನ್ನ ಕನ್ಸೋಲ್ ಮಾಡ್ಬೋದು. ಆದರೆ ನಾನು ಗಂಗನಿಗೆ ಏನಂತ ಹೇಳಿ ಸಮಾಧಾನ ಮಾಡಲಿ? ಬೇಕಾಗಲ್ಲ ಸರ್. ಗಂಗಾ ಮೇಡಮೇ ನಿಮಗೆ ಗುಡ್ ನ್ಯೂಸ್ ಹೇಳ್ತಾರೆ. ನನ್ನ ನಂಬಿ. ಪಾಪ ನಾಣಿ.